ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಆರಾಮದ್ರಿ ಅಂತ ಅನ್ಕೋತೀವಿ ನೋಡ್ರಿ. ನಾವು ಕೂಡ ಆರಾಮದೀವಿ. ಬಾರೋ ಮದುವೆ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದೀವ್ರಿ. ಏನಪ್ಪ ಅಂದ್ರೆ ಈ ಮದುವೆ ವಿಡಿಯೋ ನನ್ನ ಹೊಸ ಚಾನಲ್ಗೆ ಹಾಕಿರ್ತೀನಿ. ಒಂಥರ ಸ್ಮೆಲ್ ಬರಕತ್ತದಲ್ಲ, ಜಾಮೂನ್ ಹಣ್ಣು ಅಂತಾರೆ ಇದಕ್ಕೆ, ಹಂಗೆ ನೀರ್ಲಣ್ಣು ಅಂತಾರ. ಒಂಥರ ಸ್ಮೆಲ್ ಗಂಟಲು ಹೋದಂಗೆ ಆಕತ್ತದ್ವ. ನಮ್ಮ ಮನೆ ಹತ್ರ ಗಿಡನೇ ಭಾರಿ ಇತ್ತು. ಅವು ಎಷ್ಟು ದೊಡ್ಡ ಎಷ್ಟು ರುಚಿ, ಬೆಲ್ಲ ತಿಂದಂಗೆ ಹಾಕಿದ್ವು ಅವು. ಕರೆ ಟೇಸ್ಟ್ ಇಲ್ಲ ಅವು. ಹುಳಿ 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 ಅದಾವ್ರಿ. ಹುಳಿ ಇದ್ರೂ ಒಂಥರ ಸ್ಮೆಲ್ ಗಂಟಲ್ದಾಗ ತಿಂದು ನುಂಗನ. ಸೊ ಬರ್ರಿ ವಿಡಿಯೋನ ಶುರು ಮಾಡ್ಕೊಂಡಿವಿ. ಬಾರಿಕಾಯಿ ಅದು ಬಿ ಚಲೋ ಇರ್ತಾವ್ರಿ, ರುಚಿ ಇರ್ತಾವ. ಇದೊಂಥರ ಐತಿ ಗಿಡ. ಟೇಸ್ಟ್ ಇಲ್ರಿ. ನಮ್ಮ ಮನೆ ಮುಂದಿಂದ ಎಂತ ಹಣ್ಣು ಪಟಕನಂಗೆ ಕಲಸದವು ಸೀಸನ್. ಗಿಡನೇ ಜಳ ಜಳ ಆಯ್ತದ. ಒಮ್ಮೆ 20 ದಿನದಾಗ ಹಣ್ಣು ಉದ್ರಿ ಬಿಡ್ತಾವ್ರಿ. ಅದ್ರ ಉದ್ರಿ ಬಿಡ್ತಾವ ಅವು. ಹೂವಕ್ಕ ಇದು ಹೂವು ಹಿಡ್ದು ಮಗ್ಗೆ ಆಗಿ ಕಾಪಿಟ್ಟು ಕಾಯಾಗಿ ದಾರಾಗಿ ಹಣ್ಣು ಆಗತ್ತನ ಎಷ್ಟು ವೇಟ್ ಮಾಡಬೇಕು. ಹಣ್ಣಿಗೆ ಬಂದು ಅಂದ್ರೆ 20 ದಿನದ ನಿಕಲ್. ಹೌದೇನಿಲ್ರಿ? ತೆಗೆದು ಒಕ್ಕಟ್ರಿ. ಅವು ರುಚಿ ಇದ್ರೆ ಇಟ್ಟಾಗ ಇವು ದಾರ್ಯಂದ ಗಿಡ ಅದು. ರುಚಿ ಇತ್ತಂದ್ರೆ ಯಾರು ಬಿಡ್ತೀರಿ ಹೇಳ್ರಿ? ರುಚಿ ಇಲ್ಲಂದೇ ಬಿಟ್ರವು ಗಿಡದಾಗ ತುಂಬಿಯವ್ರಿ ಕಾಯಿ, ಬಟ್ ರುಚಿ ಇಲ್ಲವು. ಇಲ್ಲಿಕ ದಾರ್ಯನ್ ಗಿಡ ಹೋಗೋರು ಬರ್ರ ಖಾಲಿ ಮಾಡ್ತಿದ್ರು ಹರ್ಕೊಂಡು. ಆಯಪ್ಪ ಜಾಡೆ ಇದೇನವ್ರಿ ಇವು? ಗಿಡದ ಒಂಥರ ಡಿಸೈನ್ ಐತದ. ಕಾಯ್ತರಿ ಜಾಡೆ ಪಪ್ಪ. ನನ್ನ ಮಗನಿಗೆಲ್ಲ ಹೇಳ್ಬೇಕವ, ನನಗೇನೂ ಗೊತ್ತಾಗಲ್ಲ. ಶೋ ಗಿಡ ಬಾಯಪ್ಪ. ನಾನು ಹಂಗ ಮಾಡ್ತೀನಿ ಮತ್ತ. ಅಂದ್ರೆ ಅವನಿಗೆ ಪರ್ಫೆಕ್ಟ್ ಹೇಳ್ಬೇಕಲ್ಲ. ತಾರೋ ಕೈನಾ ನಡಿ ಬರ್ರಿ ಮನೆಗೆ ಹೋಗೋಣ ಅಂತ. ಅವತಾರ ಹೆಂಗಾಗೈತೆ ನಾವು ನಮ್ಮದು ಅನ್ಕೋರಿ ಸದ್ಯಕ್ಕೆ. ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ. ಸುಸ್ತದಂಗೆ ಅಂತ ಅನ್ಸಕತ್ತೈತಿ. ಅಲ್ಲಿ ಆಯ್ತಾ ಹೋಗಿ ಉಂಡು ಮನೆಗೆ ಬರ್ತೇವೆ. ಹೆಂಗೆ ಸುಸ್ತಾಗ್ತದಲ್ರಿ. ಉಣ್ಣಾನ ಹೊಟ್ಟೆ ಒಜ್ಜಾಗತ್ತ. ಮತ್ತೇನ್ರ ದಂಧಿ ಮಾಡಿ ಬರಂಗಿದ್ರಿ ಇನ್ನ ಹೆಂಗೆ ಹಾಕಿತ್ತಾನ. ಅಲ್ಲಿಂದ ಗಾಡಿ ಮಾಡ್ಕೊಂಡು ಮನ್ಯಾಗ ನಮ್ಮನ್ನ ಒಕ್ಕಟೆ ಹೋಗಂಗೆ ಹಾಕಿತ್ತೇನೆ. ಯಾರಿಗೆ ಗೊತ್ತು ನೋಡ್ರಿ. ಮದ್ವೆ ಊಟ ಅಂದ್ರೆ ಹೆವಿ. 2 ವೀಲರಾ 4 ವೀಲರಾ? ದೇವ್ರು ಚಲೋ ಮಾಡಿದ್ರಿ. ದೊಡ್ಡ ಆಗತ್ತ ಹೋರಿ. ಮೊದಲು ನಮ್ದು ಮನೆ ಲೋನ್ ಮುಡ್ಸಂಬ್ರಿ. ಮತ್ತು ಬರ್ತದ ಚಲೋ ಟೈಮ್ ಬರ್ತದ್ರೆ ಎಲ್ಲನೇ ಬರ್ತದ. ಮತ್ತು ತಮಗೆ ಅನ್ನೋದು ನವೀನ್ ಇಲ್ಲಿ ಬಿಡ್ರಿ. ಕಾರ್ ಆಲ್ರೆಡಿ ಯೂಸ್ ಮಾಡಿದೇವಲ್ಲ, ಮತ್ತು ಇಲ್ಲ ಅನ್ನಂಗಿಲ್ಲಲ್ಲ. ಬಾಪು ಮನೆ ತನ ಬಂದು ನೋಡ್ರಿ ನಡ್ಕೋತ. ಈಗ ಹೋಗಿ ಮೊದಲ ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಆಗಿ ಸಿಗೋಣ. ಫ್ರೆಂಡ್ಸ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ನೀನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಎಕ್ದಮ್ ಅಲ್ಲಿ ಹೋಗಿ ಏನು ಕೆಲಸ ಮಾಡಿಲ್ಲ ಅಂತಂದ್ರೆ ಆರಾಮ್ಸೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಬಂದೀವ್ರಿ. ಹಂಗೆ ಸ್ವಲ್ಪ ಮಕ್ಕೊಂಬಿಟ್ಟಿವಿ. ಸಂಜೆ ಮಾಡಿ ಒಮ್ಮೆ ಹೇಳದ್ರಾಗನೆ ಚಾತ್ಯಾಗ ಒಂಥರ ಕಲ್ಲು ಇಟ್ಟದಂಗೆ ಆದಂಗಾಗಿ ಮ್ಯಾಗಿನ ಉಸಿರು ಮ್ಯಾಗ ತಳಗಿನ ಉಸಿರು ತಲಗ ಅನ್ನಂಗಾಗಿ ಒಂಥರ ತ್ರಾಸ ಹಾಕೊಟ್ಬಿಡ್ತು. ಮತ್ತು ವಾಮಿಟ್ ಬಂದಂಗೆ ಆಯಿತು. ವಾಮಿಟ್ ಆದ್ಮ್ಯಾಗ ಮಲ್ಕೊಂಡಿನ್ರಿ. ಫುಲ್ ಎದೆ ಅಂತಂದ್ರೆ ಹಿಂಗೆ ಬಿಗಿಯಾಗಿ ಹಿಡ್ಕೊಂಡರಂಗೆ ಉಸಿಲು ಹಿಡ್ಕೊಂಡರಂಗೆ ಅನ್ನಂಗೆ ಹಾಕತ್ಬಿಟ್ಟಿತ್ತು. ಹೇಳಕ್ಕ ಕುಂದ್ರಕ್ಕೆ ಒಟ್ಟ ಬರ್ಲಾರ್ದಂಗೆ ಅಂತಿಗೆ ಸನ್ಸಕತ್ತಿತ್ತು. ಇದೇನು ಬಂಡ ಅನ್ನಂಗೆ ಆಗ್ಬಿಡ್ತು. ನನಗಂತೂ ಒಂದು ಕ್ಷಣ ಹೆದರಿಕೆ ಬಂದುಬಿಡ್ತು. ಯಜಮಾನ್ರು ಊರ್ಲಿಂತ ಲೇಟಾಗಿ ಬಂದ್ರಿ ಫ್ರೆಂಡ್ಸ. ಮತ್ತು ಅವ್ರು ಬಂದ್ಮ್ಯಾಗ ಒಂಥರ ಸಮಾಧಾನ ಮತ್ತು ಧೈರ್ಯ ಬಂದಂಗೆ ಆಯ್ತು ನೋಡ್ರಿ. ಅವ್ರು ಇರಲಿಲ್ಲ, ಮಳೆ ಒಂದು ಬರಕತ್ತಿ ಬಿಟ್ಟಿತ್ತು. ಹಾಗಾಗಿ ಎದೆ ಹೊಡ್ಕೊಂಡಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ. ಈಗಿನ ದಿನಗಳೆಲ್ಲ ಸೂಕ್ಷ್ಮ ಅದಾವೆ ನೋಡ್ರಿ, ಯಾವುದು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಬಟ್ ಆದರೂ ಸ್ವಲ್ಪ ಎಲ್ಲ ನಾನು ನೋಡ್ತಿದ್ದೆ ಯೂಟ್ಯೂಬ್ದಾಗ. ಅದೆಲ್ಲ ಎದಿದ್ದು ಏನೋ ನೋಡಿದ್ರೂ ಸ್ವಲ್ಪ ಉಸಿಲು ಜೋರಾಗ ತೊಗೊಂಡು ಜೋರಾಗ ಉಸಿಲು ಬಿಟ್ಟು ಮತ್ತು ಕೈಕಾಲನ್ನು ಸರಳವಾಗಿ ಅಂದರೆ ಹಿಂಗೆ ಆರಾಮ್ಸೆ ಮಕ್ಕೋಬೇಕು ಅಂತೇಳಿ ಹಿಂಗೆ ಅಡ್ಡ ಮಗ್ಲ ಮುಕ್ಕೋಬಾರ್ದು. ಹಂಗಾತ ಆರಾಮ್ಸೆ ಹಿಂಗತ್ತೆ ರಿಲ್ಯಾಕ್ಸ್ ಮಾಡ್ತಾ ಉಸಿಲು ಜೋರು ತೊಗೊಂಡು ಜೋರು ಬಿಡ್ಬೇಕಂತ ಕೇಸಿಗೆ ನಾನು ನೋಡಿದ್ನಿ ಯಾವುದೇ ಇದ್ರೊಳಗೆ.
ಆ ಥರ ಮಾಡ್ತಾ 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 ಮತ್ತು ಸ್ವಲ್ಪ ಆರಾಮ್ಸೆ ಅಂದಂಗೆ ಆಯಿತು. ಆಮೇಲೆ ಏನು ಊಟ ಏನು ಮಾಡಲೇ ಇಲ್ಲ ಫ್ರೆಂಡ್ಸ್. ಅವರು ಕೂಡ ಬಂದು ಯಜಮಾನ್ರು ಇಲ್ಲಿ ಯಾಕಾರು ಸುಸ್ತದಂಗಾಗಿ ಮಾರಿ ಮ್ಯಾಗ ಅಷ್ಟೇನೆ ಇಲ್ಲಾರ್ದಂಗಾಗೈತೆ ನಿನಗೆ ಮುಕ್ಕೊಂಬಿಡ ಅಂತಂದ್ರು. ಒಂಚೂರು ಅನ್ನ ಮಾಡಿಕೊಂಡು ಅವರ ಊಟ ಮಾಡಿದರು. ಸೊ ಇವಾಗ ಬೆಳಗ್ಗೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗೈತ್ರಿ. ಇಲ್ಲಿ ಹಾಸ್ಪಿಟಲ್ಗಾರು ಹೋಗಮ್ಮನ ಅಂತಂದ್ರು. ಈಗ ಏನಂತ ಅನ್ಸಿಲ್ರಿ, ವಾಮಿಟ್ ಆದ್ಮೇಲೆ ಭಾಳ ತ್ರಾಸ ಆದಂಗೆ ಐತ್ರಿ ಫ್ರೆಂಡ್ಸ್. ಒಮ್ಮೆ ಅದು ಯವ್ವ ಹೇಳಕ್ಕೆ ಹೋಗ್ಬಾರ್ದ್ರಿ. ಒಮ್ಮೆ ಹೆಂಗೆ ಅನ್ಸುತ್ತೆ ನೋಡ್ರಿ, ಜೀವನ ಚಲೋ ಇರ್ತೀವಂತ ಅನ್ಕೋತೀವಿ, ಒಮ್ಮಿದೊಮ್ಮಲ್ಲೇ ನೋವಾಗಿ ನಾವು ಇರ್ತೀವೋ ಇಲ್ಲೋಪ್ಪ ಅನ್ನಂಗಂತ ಫೀಲ್ ಬಂದುಬಿಡ್ತೀರಿ. ಯಾಕಂದ್ರೆ ಈಗೆಲ್ಲ ಸಣ್ಣ ಸಣ್ಣದು ವಿಷಯಕ್ಕನೆ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ನೆಗೆಟಿವ್ ಕೇಳ್ತಿರ್ತೀವಲ್ಲ ನಾವು, ಹಂಗಾಗಿ ಭಯ ಅಂತ ಅನ್ಸಕತ್ತಿ ಬಿಡ್ತು. ಬಟ್ ಇವಾಗ ಬೆಳಗ್ಗೆ ಎದ್ದೇ ಇಲ್ಲ. ಪಿಲ್ಲನ ಸಾಲಿಗೂ ಇವತ್ತು ಕಳಿಸ್ಲಿಲ್ಲ ರೀ ಫ್ರೆಂಡ್ಸ. ಎದ್ದಿದ್ದೆ, ಬಟ್ ನಾನು ಕೂಡ ಡೇಕುರ್ಕಿ ಬಂದ್ರೆ ಎದ್ಯಾಗ ಬ್ಯಾನದಂಗೆ ಹಾಕತ್ತೈತ್ರಿ ಈಗನು. ಆದ್ರೂ ಮತ್ತು ಎದ್ದಿದೆ, ಮತ್ತು ಚಪಾತಿ ಅದೆಲ್ಲ ಮಾಡಕತ್ತ ಒಟ್ಟು ಬಗ್ಗಕ್ಕೆ ಬರೋದು. ಬಗ್ಗಿದ್ರ ಇಲ್ಲಿ ಬ್ಯಾನ್ ಅದಾಗ ಅಂತ ಅನ್ಸಕತ್ತಿ ಬಿಟ್ಟಿತ್ತು. ಪಿತ್ತಕದ ಆಗಿರ್ಬೇಕು ಬಿಡು ಹೋಲಕ್ಕ ಕಡೆ ಅಂದ್ರೆ ಯಜಮಾನ್ರು. ಮತ್ತು ಈಗ ನಾಷ್ಟ ಅದೆಲ್ಲ ಮಾಡಿದ್ವಿ. ಅವರು ಹೋದ್ರು ನೋಡ್ರಿ ಅಂಗಡಿಗೆ. ಈಗ ಮತ್ತೆ ವಿಡಿಯೋನ ಒಂಚೂರು ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು. ನಿನ್ನಿದು ವಿಡಿಯೋ ಈಗ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಂತೇಳಿ ನಿನ್ನಿದು ಅರ್ಧ ನಿನ್ನಿದು ಒಂಚೂರು ಕ್ಲಿಪ್ಸ್ ತೊಗೊಂಡಿದ್ದೆ. ಅದಾದ್ಮೇಲೆ ಮತ್ತೆ ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ರೀ. ಬರ್ರಿ ಹಂಗೆ ವಿಡಿಯೋನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ. ಒಟ್ಟಿನಲ್ಲಿ ಒಂದೊಂದು ಸರಿ ನಾವು ಎಲ್ಲ ಆರೋಗ್ಯವಂತರಾಗಿದ್ದೀವಪ್ಪ ಅಂದ್ರೆ ನಮ್ಮ ತಲೆ ಅಷ್ಟು ದೂರ ಹೋಗ್ಬಿಟ್ಟಿರ್ತೈತಿ. ಆದ್ರೆ ಏನೋ ಹೆಲ್ತ್ ಅಪ್ಸೆಟ್ ಆತಪ್ಪ ಅಂತಂದ್ರೆ ಈಗ ಏನು ನಡೆಯಕತ್ತೈತಿ ಇದೇ ನಿಜ ಅನ್ನೋ ಲೆವೆಲಿಗೆ ಬಂದುಬಿಡ್ತೀವಿ. ಏಪ್ಪ ಸಾಕಪ್ಪ, ಆರಾಮಾದ್ರೆ ಸಾಕಪ್ಪ ಜೀವನ ಅನ್ನಂಗೆ ಅಂತ ಅನ್ಸ್ಬಿಡ್ತೈತಿ. ಇದು 100% ನಿಜ ನೋಡ್ರಿ ಫ್ರೆಂಡ್ಸ. ಬೆಂಡಿಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಇದು ತೊಳೆದೀನಿ ರೀ. ತೊಳೆದು ಇಲ್ಲೇ ಒಂದು ಕಾಟನ್ ಅರಿಬ್ಯಾಗ ಒರೆಸಿ ಅರೆಕಿಟ್ಟಿನಿ. ಹಿಟ್ಟಂತೂ ಐತ್ರಿ ಫ್ರೆಂಡ್ಸ, ನಿನ್ನ ಆದಿಟ್ಟಿದ್ದು. ಈಗ ಅದನ್ನು ಚಪಾತಿ ಮಾಡಿದ್ರೆ ಆಯ್ತು ಅಂತೇಳಿ. ಸೊ ಚಪಾತಿ ಬೆಂಡಿಕಾಯಿ ಪಲ್ಯ ಮಾಡಿದ್ರೆ ಆಯಿತು. ಸ್ನೇಹ ಬುತ್ತಿ ಕಟ್ಕೊಂಡು ಹೋಗ್ತಾಳ್ರಿ. ಇನ್ನು ನನ್ನ ಮಗಂದು ಯೂನಿಫಾರ್ಮ್ ಅದೆಲ್ಲ ತೆಗೆದಿಟ್ಟಿನಿ ರೀ ಎದ್ದು. ಮತ್ತು ಆಮೇಲೆ ಬೆಳಗ್ಗೆ ಹೋಲ್ಬಿಡಿ ಇರಲ್ಲಕ್ಕೆ ಮತ್ತೆ ಏನೋ ಅಂತಿದ್ದಾರಲ್ಲ, ಬ್ಯಾಡ ಅಂತಂದ್ರು. ಏನಿಲ್ರಿ ಹಂಗೆ ಕೈಕಾಲು ಮುಖ ತೊಳಿಸ್ಯಾರೆ ಚಪಾತಿ ಕಟ್ತೀನಿ ಬಿಡ್ರಿ ಅಂದೆ ನಾ ಯಜಮಾನ್ರಿಗೆ. ಸುಮ್ಮಕ್ಕೋ ಈಗ ಮತ್ತೆ ಯಾರು ಓಡಾಡೋರು ನಿನ್ನಿಂದ ಹಿಂದಗಡೆ ಅವ್ವ ಯಪ್ಪ ಅಂತೆ ಅಂತಂದರು. ಹಂಗಾಗಿ ಒಂದು ಇವತ್ತು ಸಾಲಿ ಸೂಟ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಇವನಿಗೆ ಭಾರಿ ಖುಷಿ ಆಗೈತಿ. ಈಗ ಬಿಡ್ತೇನೆಪ್ಪ ಅದನ್ನು. ಯಾರು ತೊಗೊಂಡ್ರಿ ನಿಂಗೆ ಅದು? ನಾ ಕ್ಯಾಮ್ರಾ ಆನ್ ಮಾಡಿನಂದ್ರೆ ಇವಂದು ಬೇರೆನೇ ನಡೆದಿದ್ರಿ. ಅದು ಯಜಮಾನ್ರದ್ದು ಹಳೇ ಕ್ಯಾಮ್ರಾ. ನಾನು ಎಂಗೇಜ್ಮೆಂಟಿನ ಫೋಟೋ ಇದ್ರಾಗೆ ತೆಗ್ದಿದ್ರಿ. ಬಟ್ ಕೆಟ್ಟದ ಏನೋ ಒಳಗೆ ಸಾಮಾನು ಹೋಗ್ಯದಂತ. ಎಲ್ಲೈತದ ಒಳಗಿಂದ ತಾಯಿಲ್ಲ ಅದನ್ನು. ಏನಾರ ನಿನ್ನ ಕೈಯಾಗ ಕೊಟ್ರೆ ನೀ ಹದಿಗೆಡ್ಸ್ ಹೈದ್ರಾಬಾದ್ರ ಮಾಡಿಡ್ತೀಯಪ್ಪ. ನೀನು ಇದನ್ನು ತೆಗೆದಿಡ್ಬೇಕ್ರಿ. ಈಗ ನಾ ಮಾತಾಡತ್ತೀನಿ, ವಿಡಿಯೋ ಆನ್ ಮಾಡಿನಂತ ಇಷ್ಟು ಇದು ಮಾಡೈತ್ರಿ. ಸೊ ನನ್ನ ಕೈಯಾಗ ಉಗುರು ನಿಂದ್ರಂಗಿಲ್ರಿ ಫ್ರೆಂಡ್ಸ. ಇವು ಹಿಂಗೆ ಕಾಣಿಸಕತ್ತಾವ ನೋಡ್ರಿ. ಇಲ್ಲಿ ನಾನು ಕಸ ಅದೆಲ್ಲ ಹುಡುಕ್ತೀನಿ. ಹೊರಗಡೆ ಎಲ್ಲ ಜಾಸ್ತಿ ಇದು ಇರ್ತ ನೋಡ್ರಿ ಅಂಗಳದಾಗ, ಆ ಥರ ಅಂತ ಅನ್ನಿಸ್ತೈತಿ. ಬಟ್ ಇದು ಫುಲ್ ತಗೊಂಡ್ರು ನನಗೆ ಈ ಕೈಯಿಂದ ಉಗುರು ಸ್ವಲ್ಪ ಪರವಾಗಿಲ್ರಿ. ಈ ಕೈಯಿಂದ ಹಾಕೋರು ನಾನು ಉಗುರ ನಿಂದ್ರಂಗಿಲ್ರಿ ಫ್ರೆಂಡ್ಸ. ಉಗುರ ನಿಂದ್ರಂಗಿಲ್ಲ ನೀವು ಈ ಕೈಯಾಗ. ಈ ಬೋರಿನ ನೀರಿಗೆ ನೋಡ್ರಿ ಸಿಪ್ಪಿ ಸುಲ್ದಂಗೆ ಆಗ್ತಾವು ನನ್ನ ಕೈ. ನೋಡ್ರಿ ಏನಂದ್ರೆ ಮಡ್ಡ ಎಲ್ಲ ಮಂಡ್ರಿ ನೋಡ್ರಿ ಯಾವ ಥರ ಆಗೋ ನೀರಿಗೆ. ಬಾಂಡೆಗಳು ಅದಾವ್ರಿ, ಬಡ ಬಾಂಡೆ ತಿಕ್ಕೊತೀನಿ. ಇವು ಎಲ್ಲ ಒಣಗಿಸಿ ಮ್ಯಾಗ ಇದನ್ನು ಕ್ಯಾರಿ ಬ್ಯಾಗ್ ಮುಚ್ಚಿಟ್ಟಿನಿ ರೀ. ಅದ್ರ ಮ್ಯಾಗ ಒಜ್ಜಂದು ಮಣಿ ಇಟ್ಟಿದ್ನ್ಯಾ. ಅದೇನಾಗ್ಬಿಟ್ಟೈತಿ ನಿನ್ನೆ ಏನಂದ್ರೆ ಅದು ಮಣಿ ಬೇಕಾಗಿತ್ತಂತೆ ತೊಗೊಂಡು ಸೈಡಿಗೆ ಇಟ್ಟೀನಿ. ಇದ್ರ ಮ್ಯಾಗ ಹಾಳೈತೆ ನೋಡ್ರಿ. ಅದು ಗಾಳಿಗೆ ಹಾರಿಬಿಟ್ಟೈತಿ. ಮಳೆ ಬಂದೈತೆ ನೋಡ್ರಿ. ಎಲ್ಲ ಮತ್ತೊಂದು ಸರಿ ತೊಯ್ದುಬಿಟ್ಟವ್ರಿ ಹಿಂಗೆ ಗಾಳಿಗೆ ಇರಲಕ್ಕ. ಸೊ ಬರ್ರಿ ಬಡ ಇಷ್ಟು ಆಯರ್ ಕುಂತಾವ. ಇವಾಗಿನಿಷ್ಟು ಬಾಂಡೆ ಇಟ್ಟು ತೊಳ್ಕೊಂಡೆ ಅಂದ್ರೆ ಉದ್ದಿದ ಕೆಲಸ ಮಾಡಕ್ಕೆ ಬರ್ತೈತಿ. ಪೈಪ್ ಜಕ್ಕೊಂತೀನಿ ರೀ. ಪೈಪ್ ಜಕ್ಕೊಂಡು ನೀರು ಬಿಟ್ಕೊತೀನಿ. ಮಗಳು ನೋಡ್ರಿ ಈ ಸದ್ಯಕ್ಕೆ ಸಾಲಿಗೆ ಹೋದ್ಲು. ಆಕಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಕೊಟ್ನೆ. ಉಳ್ದದ್ದು ಮತ್ತೆ ಈ ಸದ್ಯಕ್ಕೆ ಮಾಡ್ಕೊತ ಕುಂದ್ರಬೇಕು ನೋಡ್ರಿ. ಮಾಡಂತೂ ಫುಲ್ಲು ಮುಚ್ಚಕ್ದಂಗೆ ಆಗ್ಬಿಟ್ಟೈತಿ. ಒಗ್ಯಾಣ ಒಗ್ಗದಾಕಿದ್ದಂದ್ರೆ ಸ್ವಲ್ಪ ಹೊರಗೆ ನೀರು ಜಾನಿದ್ವು ಅಂದ್ರೆ ಒಳಗೆ ಪ್ಯಾನಿಂಗ್ ಗಾಳಿಗೆ ಅದನ್ನು ಹಾಕ್ಕೋಬೋದು. ಇಲ್ಲಿಕಂದ್ರೆ ಇಲ್ಲೇ ಸ್ವಲ್ಪ ಗಾಳಿಗೂ ಆರ್ತಾವ. ಅದಕ್ಕಂತೇಳಿ ಒಗ್ಯಾಣನು ಪಟ ಹೊಕ್ಕೋಬೇಕು. ಸ್ವಲ್ಪ ಯಜಮಾನ್ರು ಪ್ಯಾಂಟ್ ಶರ್ಟ್ಗಳು ಅದಾವ್ರಿ, ಅದನ್ನು ಹೊಕ್ಕೋಬೇಕಂತ ಅಂದ್ಕೊಂಡಿನಿ. ಪಿಲ್ಲನ್ ಸಾಲಿಗೆ ಸ್ನೇಹನ್ ಬಿಟ್ಟು ಪಿಲ್ಲನ್ ಕರ್ಕೊಂಬರ್ತಿದ್ನೆಲ್ಲ ಅವಾಗ ಒಂಥರ ಕೆಲಸನೇ ಸಾಗ್ದಂಗೆ ಅಂತ ಅನಿಸ್ತಿದ್ದಿಲ್ಲ. ಮನೆಯಾಗಿದ್ರೆ ಸಾವಕಾಶವಾಗಿ ಮಾಡ್ಕೊತ ಹೋಗ್ತೀನಿ ರೀ. ದಗದ್ ಸಾಕ್ತೈತಿ. ಪ್ಯಾಂಟ್ ಶರ್ಟ್ಗಳು ಈಗ ಸಾಬೂನು ಪುಡಿ ಒಳಗೆ ನೆನೆ ಇಡ್ತೀನಿ. ಬಾಕ್ ಮಾಡ್ತಾ ನೋಡ್ರಿ ಮಗ. ಸಾಲಿ ಕಳಿಸ್ಲ್ಯಾ? ಹಾಂ, ನಾಳೆಗೆ ಸುಟ್ಟಿ ರೀ. ನಾಳೆಗೆ ಏಕಾದಶಿ ಐತಿ. ನಾಳೆಗೂ ಸುಟ್ಟಿ. ಈ ಕಡೆ ಬಾಂಡೆಗಳು ತಿಕ್ಕಿಟ್ಟಿ ನೋಡ್ರಿ. ಇಬ್ಬರಿಗೆ ನಾಳೆಗೆ ಸುಟ್ಟಿ.
ಸುಟ್ಟಿ ಅಂದ್ರೆ ಮಕ್ಕಳು ಖುಷಿ ಪಡ್ತಾರ್ರಿ. ಹಾ ಗಚ್ಚಿ ಪರ್ವ ಅಚ್ಚಿ ಪರ್ವ ಐತಿ ಸಾಲಿ ಇಬ್ಬರದೇ ಐತಿ. ನಾಳೆ ಇಬ್ಬರದು ಸುಟ್ಟಿ. ಮಗದ ಇವತ್ತು ಏನಂತಂದ್ರಿ ಸೊ ಇವಾಗ ಏನೈತ್ರಿ ಬಾಂಡೆಗಳೆಲ್ಲ ತಿಕ್ಕಿನಿ. ಇನ್ನೊಂದು ಎರಡು ಅದಾವ. ಈಗ ಪಲ್ಯ ಮಾಡಿದ್ನಲ್ರಿ, ಪಲ್ಯ ಮಾಡಿದ್ದು ಸ್ವಲ್ಪ ಬೇರೆ ಒಂದು ಬೌಲಿಗೆ ಬಾಚಿ ತಗೊಂಬಂದು ಇಟ್ಟೀನಿ. ಅದು ಕಟ್ಟಿಂಗ್ ಮಾಡೀರಿ ಫ್ರೆಂಡ್ಸ್. ಅದು ಕೂಡ ಹೊಲಸಾಗೈತಿ. ಬೆಂಡೆಕಾಯಿ ಹೋಳಿನೆಲ್ಲ ಲಾಳೆ ಆದಂಗೆ ಆಗೈತಿ. ಅದಕ್ಕಂತೇಳಿ ಮತ್ತು ಅದನ್ನು ತಿಕ್ಕಕ್ಕೆ ತೊಗೊಂಡಿನಿ. ಈಗ ಎಷ್ಟು ಬೇಕಷ್ಟು ನೀರು ಬಿಟ್ಕೊಂಡು ಆ ಥರ ಬಹು ಹಾಕಿನ್ರಿ. ಈಗ ಒಳಗೆ ಹೋಗೋಣ ಬರ್ರಿ. ನೋಡ್ರಿ ಸದ್ಯ ಬೆಂಡೆಕಾಯಿ ರೀ ಪಲ್ಯ, ಹಂಗೆ ಬಿಸಿ ಚಪಾತಿ. ಕಡೆಗೆ ಒಳಗೆ ಎಣ್ಣೆ ಉಳ್ದಿತ್ತು ನೋಡ್ರಿ, ಪಲ್ಯ ಮಾಡಿತ್ತು. ಅದೊಂದು ಸ್ವಲ್ಪ ಚಪಾತಿಗೆ ಬಾಚಿ ಇಟ್ಟೀನಿ. ಇವಾಗ ಏನೈತ್ರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರಿದು ಚಟ್ನಿ ಮಾಡಿದ್ರೆ ಆಯಿತು ಅಂತೇಳಿ ಈ ಥರ ಕಾಚಿನ ಬರಣೆಯಾಗ ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ ರೀ. ಇದ್ರಾಗ 4 ಅದಾವ. ಈಗ ಕರಿಬೇವನ್ನ ಇಟ್ಟು ನೋಡ್ರಿ. ಇದ್ರಲ್ಲಿಂತ ಹೊರಗೆ ತೆಗ್ಯಾನ ಘಮ ಅಂತ ವಾಸನೆ ಬರತೈತಿ. ಕಾಚಿನ ಬರಣೆಯಾಗ ಕೊತ್ತಂಬರಿ ಹಾಕಿಟ್ಟು ತೊಳೆದು ಹಾಕಿಟ್ರೆ ಕೊಳೆಯೋದಿಲ್ರಿ. ಮೇನ ಸ್ಮೆಲ್ಲೂ ಹಂಗೆ ಇರ್ತದೆ ನೋಡ್ರಿ, ಮಸ್ತ್ ಅನ್ನಂಗೆ. ಸೊ ಈಗ ಮೆಣಸಿನ್ಕಾಯಿ ಹುರಿದು ಚಟ್ನಿ ಮಾಡ್ತೀನಿ ರೀ. ಇವನ್ ಜೊತೆ 2 ಜೊತೆ ಪ್ಯಾಂಟ 2 ಜೊತೆ ಶರ್ಟ್ ಅದ ನೋಡ್ರಿ. 2 ಪ್ಯಾಂಟ 2 ಶರ್ಟ. ಇದಂತೂ ಜಾಸ್ತಿ ಊಟ ಇಲ್ರಿ. ಮಳ್ಯಾಗ ತೊಯ್ಸ್ಕೊಂಬಂದಾರ, ಹಂಗಾಗಿ ಅದು ನನಗೆ ಬಿಟ್ಟಾರ. ಮತ್ತು ಅದು ವಾಸ ಬಂದಂಗೆ ಆಕತೈತಿ. ಇದೊಂದು ಜೊತೆ ತೊಗೊಂಡಿನಿ. ಸಾಬೂನು ಪುಡಿಯಾಗಿ ಈಗ ನೆನೆ ಇಡ್ತೀನಿ ರೀ. ಅಂದ್ರೆ ಒಂದು 10-15 ನಿಮಿಷ ನೆನಿತಂದ್ರೆ ಸ್ವಲ್ಪ ಸ್ವಚ್ಛಗೆ ಒಗಿಬೋದು ಅಂತೇಳಿ ಸಾಬೂನು ಪುಡಿಯ ನೆನೆ ಇಡ್ತೀನಿ ರೀ. ಬೆಳ್ಳುಳ್ಳಿ ಇದ್ದಿದ್ದಿಲ್ಲ ರೀ, 1-2 ಗಡ್ಡೆ ಬೆಳ್ಳುಳ್ಳಿ ಸುಲ್ದೆ. ಹಂಗೆ ಊರು ಇಲ್ಲದೆ ಇರೋ ಕಾರಣವಾಗಿ ಬೆಳ್ಳುಳ್ಳಿ ಸುಲಿಯೋಕೆ ಬರಲ್ರಿ. ಕೈ ನೋವು ಲಗುಟನೆ ಬಂದುಬಿಡ್ತಾವ. ಒಂಚೂರು ಖರಾಬ್ ಆಗಿದ್ದು ಒಂದು ತೆಗ್ದೀನಿ ರೀ. ಸೊ ಇಲ್ಲಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿನಿ. ಇದು ಚಟ್ನಿ ಆಮೇಲೆ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಈಗ ಮತ್ತೆ ಒತ್ತಾಗಕ್ಕೆ ಬಂದೈತಿ. ಮತ್ತು ಆಮೇಲೆ ಐತಿ, ಮಳಿನ ಚಲುವಾಗಿ ಬಿಡ್ತೈತಿ. ಸೊ ಅದಕ್ಕಂತೇಳಿ ಇದು ಗ್ಯಾಸ್ ಕಟ್ಟಿ ಆಮೇಲೆ ಒರೆಸ್ಕೊಂತೀನಿ ರೀ. ಮೊದಲ ಬಡ ಇಷ್ಟು ಒಗ್ಗರಣೆ ಮಾಡ್ಕೊಂಡೆ ಅಂದ್ರೆ ನಿಶ್ಚಿಂತದಂಗೆ ಆಗುತ್ತಾ. ಸೊ ಇನ್ಯಾಗ ಒಂಚೂರು ಬೆಳ್ಳುಳ್ಳಿ ಸುಲಿದಿದ್ದು ಮತ್ತು ಕೊತ್ತಂಬರಿದು ಒಂದು ಸ್ವಲ್ಪ ಇದು ಇತ್ತು ರೀ ಕಸ. ಅದನ್ನೇನು ಮಾಡಿದ್ನಪ್ಪ ಅಂದ್ರೆ ಫಸ್ಟ್ ಒಂದು ಲೇಯರ್ ಮಣ್ಣು ಹಾಕಿ ಮ್ಯಾಗ ಇನ್ನೊಂದು ಲೇಯರ ಅದೆಲ್ಲ ಅಷ್ಟು ಹಸಿ ಕಸ ಹಾಕಿ ಮತ್ತು ಮ್ಯಾಗ ಇನ್ನೊಂದು ಲೇಯರ ಒಣ ಮಣ್ಣು ಹಾಕಿನಿ ರೀ. ಮತ್ತು ಮೊನ್ನೆ ಶೇಂಗಾ ಏನೈತೆ ನೋಡ್ರಿ, ನಿನ್ನೆ ಶೇಂಗಾ ಏನು ಮ್ಯಾಗಿನ ತೊಗಟಿ ಸುಲಿದಿದ್ನಲ್ಲ ಅದು ಭಾಳ ಒಳ್ಳೇದು ರೀ ಫ್ರೆಂಡ್ಸ. ಹಾಗಾಗಿ ಅದನ್ನು ಕೂಡ ಲೇಯರ್ ಮಾಡಿ ಈಗ ಹಾಕಿ ಈ ಥರ ಕಟ್ಟಿಟ್ಟಿನಿ. ಅಂದ್ರೆ ಇದು ಸ್ಮೆಲ್ಲೂ ಆಗಂಗಿಲ್ಲ ಮತ್ತು ಒಳಗದು ಕೊಳಿತೈತಿ. ಆ ಥರ ಆಗೋದ್ರಿಂದ ಅದು ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗ್ತೈತಿ. ಇವೆಲ್ಲ ಪಾಟ್ನಾಗ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಏನಾದರೂ. ಬಟ್ ಈಗ ನೋಡ್ತೀನಿ ರೀ ಹೆಂಗಂದ್ರೆ ಸ್ವಲ್ಪ ಭಾಳ ದಿನ ಉಳಿದಿಲ್ಲ ಅಲ್ರಿ. ಮನೆ ಓಪ್ಲಿಂಗ್ ಇನ್ನೇನು ಸಮೀಪವನ್ನೇ ಬಂತು. ಅದಕ್ಕಂತೇಳಿ ಹಾಕ್ಬೇಕಾ ಬ್ಯಾಡ್ ಬಿಡೋಣ ವಿಚಾರದಾಗದೀನಿ. ನೋಡೋಣ ಹಾಕೋದಾದ್ರೆ ಏನಾದರೂ ಲಗುಟ್ಟ ಬರುವಂಥದ್ದನ್ನೇ ಹಾಕ್ತೀನಿ. ಈಗ ಅರಿವಿನೂ ತಂದು ಇಟ್ಟೀನಿ ರೀ ಫ್ರೆಂಡ್ಸ. ಎಲ್ಲ ಸಾಬೂನು ಪುಡಿಯಾಗ ಹಿಂಗೆ ಬಡ ಒಗ್ಗರಣೆ ಹೋಗೈತೀನಿ. ಹಿಂಗೆ ಬಿಸಿಲು ಬಿತ್ತು ನೋಡ್ರಿ ಸದ್ಯಕ್ಕೆ. ಹಿಂಗತ್ತೆ ಒಂದು ಅರ್ಧ ತಾಸು ಬಿಸಿಲು ಬಿದ್ದರೆ ನಾನು ಅರಿವಿ ಒಣಗಿ ಬಿಡ್ತಾವೆ. ಟೆನ್ಷನ್ ಫ್ರೀ ಆಗ್ಬೋದು ನೋಡ್ರಿ. ಮೇನ್ ಈ ಮಳೆಗಾಲ ಈ ಆದಂಥ ಟೈಮ್ನೊಳಗೆ ಅರಿಬಿ ಬಂದು ಒಣಗಿದಪ್ಪ ಅಂದ್ರೆ ದೊಡ್ಡ ಕೆಲಸ ಆದಂಗೆ ಆಗ್ಬಿಡ್ತೈತ್ರಿ. ಸೊ ಅರ್ಧಂಬರ್ಧ ಒಣಗ್ಯಾವ ನೋಡ್ರಿ ಫ್ರೆಂಡ್ಸ ನಾನು ಅರಿಬಿ. ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಂತ ಅಲ್ಲೊಂದು ಪ್ಯಾಂಟ್ ಹಾಕೀನಿ ರೀ. ಈಗ ಇಲ್ಲಿಷ್ಟು ಹಾಕೀನಿ. ಹಂಗೆ ಇಲ್ಲೊಂದಿಷ್ಟು ಹಾಕಿ ನೋಡ್ರಿ. ಈ ಕಡೆ ಈ ಥರ ಹಾಕೀನಿ. ಅರ್ಧಂಬರ್ಧ ಒಣಗ್ಯಾವ್ರಿ ಫ್ರೆಂಡ್ಸ. ಇನ್ನೊಂದು ಚೂರು ಆರ್ತಾವೆ. ಸ್ವಲ್ಪ ಇದನ್ನು ಈ ಥರ ಒಳ್ಳೆ ಡಬಲ್ ಮಾಡಿ ಹಾಕ್ತೀನಿ. ಬೇಸಿಗೆಗಾರ ಏನು ಚಿಂತೆನ ಇಲ್ಲಿ ಆರಾಮ್ಸೆ ಸಂಜೆ ಮಾಡಿ 7 ಗಂಟೆಗೆ ಹೋಗೋದು ಹಾಕಿದ್ರು ಒಣಗ್ತಾವ ಅರಿಬಿ. ಸೊ ಈಗ ನೋಡ್ರಿ ದಾರಗಳೊಂದು ಎಕ್ಸ್ಟ್ರಾ ತಂದಿಲ್ರಿ. ತಂದಿದ್ದು ಕಳ್ಕೊಂಬಂದೀವಿ ನೋಡ್ರಿ. ಆ ಕಡೆಗೆ ಒಣಗ್ದಂಗೆ ಆಗೈತಿ, ಈ ಕಡೆಗಿನ ಹಸಿ ಐತಿ. ಈ ಥರ ಮಾಡಿದ್ರೆ ಅರಿಬಿನ ಲಗುಟನೆ ಆರ್ತಾವ್ರಿ. ಅದು ನೈಟಿ ಗಟ್ಟಿ ಮುಟ್ಟ ಐತ್ರಿ. ಎಲ್ಲ ಇದು ಬೆಳಗ್ಗೆ ಒಂಥರ ಕಸ್ರ ಮುಸ್ರದಂಗೆ ಆಗ್ಬಿಟ್ಟೈತಿ. ಮೈಮೆ ಹಾಕೊಂಡ್ರೆ ಚಂದನ ಕಾಣಲ್ಲ. ಅದ್ರ ಜೊತೆಗೆ ಇದ್ದದ್ದು ಬ್ಲೂ ಕಲರ್ ಒಂದು ಈಗ ಹಂಗೆ ಆಗೈತೆ ರೀ ಫ್ರೆಂಡ್ಸ. ಗಟ್ಟಿ ಮುಟ್ಟೆ ಅದಾವೆ. ಏನಂದ್ರೆ ಏನಾಗಿಲ್ಲ, ಅದು ಕಲರ್ ಹೋಗಿ ಎಲ್ಲ ಒಂಥರ ಬೀಳ್ಸೊಡ್ದಂಗೆ ಆಗ್ಯಾವ್ರಿ ಅರಿಬಿ. ಹಾಗಾಗಿ ಸೊ ಇಲ್ಲೆಲ್ಲ ಮತ್ತು ಅಷ್ಟು ಕಸನೂ ಹೊಡ್ದೀನಿ ನೋಡ್ರಿ. ನೀರೆಲ್ಲ ಹೊಡ್ಗೀನಿ. ಇದೊಂಥರ ನಿಂಪು ಆರಾಮ್ ಚಂದ ಅಂತ ಅನ್ಸಕತ್ತೈತೆ ನೋಡ್ರಿ ಫ್ರೆಂಡ್ಸ. ಇಲ್ಲಿಷ್ಟು ಮನ್ಯಾಗ ಎಲ್ಲ ಹಸಿ ತರಕಾರಿದ ಎಲ್ಲ ಇತ್ತು ನೋಡ್ರಿ. ಲೇಯರ್ ಮಾಡಿ ಹಾಕಿನಿ. ಆಗಲೇ ತೋರಿಸೀನಿ, ನೆನಪ ಇದ್ದಿಲ್ಲ ನೋಡ್ರಿ. ಸ್ವಲ್ಪ ಇದನ್ನು ಕಸ ಹುಡ್ಕೋಬೇಕಾ. ಆಮೇಲೆ ಈ ಕಡೆ ಒಂಚೂರು ಕಸ ಜಮಾ ಆಗೈತೆ ನೋಡ್ರಿ ಗಾಳಿಗೆ. ಮೊನ್ನೆ ಅಲ್ಲೆಲ್ಲನೂ ಕೂಡ ಅಷ್ಟು ನೀಟಾಗಿ ತೆಗ್ದಿದ್ನೆ. ಅದನ್ನು ಎಲ್ಲ ದೊಡ್ಡ ಕಟ್ಟಿಗದ ನೋಡ್ರಿ. ಸೈಡಿಗೆ ಇಟ್ಟು ಅವು ಸ್ವಲ್ಪ ಒಣಗಿಸಿ ಆ ಕಡೆ ಒಯ್ದು ಇಟ್ಟು ಬಿಡ್ತೀನಿ ರೀ. ಆವಾಗ ಆರಾಮ್ಸೆ
ಇಲ್ಲೆಲ್ಲ ಜಾಗ ಸ್ವಚ್ಛ ಆಗಿಬಿಡ್ತೈತಿ ಫ್ರೆಂಡ್ಸ. ಈ ಗಿಡ ನೋಡ್ರಿ ಇಷ್ಟು ದೊಡ್ಡದಾಗೈತಿ. ಮತ್ತು ಈಗ ಇದಕ್ಕೆ ಮುಟ್ಟಕ್ಕೆ ಬಂದೈತ್ರಿ, ಇದಕ್ಕೆ ತಳಗೆ ನೆಲಕ್ಕೆ ಮುಟ್ಟಕ್ಕೆ ಬಂದೈತಿ. ಅಷ್ಟು ಗಿಡ ಬಾಗ್ದಂಗೆ ಆಗೈತ್ರಿ, ಒಜ್ಜೆಗೈತ್ರಿ ತಪ್ಪಲದು ಆ ಥರದಂಗೆ ಆಗೈತಿ. ಈಗೆಲ್ಲ ಎಲ್ಲ ಕಡೆ ಗ್ರೀನರಿನ ನೋಡ್ರಿ ಸದ್ಯಕ್ಕೆ ಇಲ್ಲಿ ಏರಿಯಾದೊಳಗೆ. ಬಟ್ ನಾವು ಇರುವಂಥ ಈಗ ಹೊಸ ಮನೆ ಕಡೆ ಹೋದ್ವಿ ಅಂದ್ರೆ ಈ ಥರ ಗ್ರೀನರಿ ನಮ್ಗೆ ಸಿಗಲ್ಲ, ನಿಮಗೂ ಸಿಗಲ್ರಿ ಫ್ರೆಂಡ್ಸ್. ಅಲ್ಲೆಲ್ಲ ಬರೀ ಮನೆಗಳು, ಗಾಡಿ, ಕಲರ್ ಡಿಸೈನ್ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾವ. ನೀವು ಇದನ್ನೆಲ್ಲನೂ ಕೂಡ ಕಣ್ಣು ತುಂಬ್ಕೋರಿ ಫ್ರೆಂಡ್ಸ. ನಾನು ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊತೀನಿ ವಿಡಿಯೋದೊಳಗೆ. ಬಾದಾಮಿಕಾಯಿ ಅಂತೂ ಜಗ್ಗಿ ಬೀಳ್ತಾವ್ರಿ ಫ್ರೆಂಡ್ಸ, ಎಷ್ಟಾಗ್ಯಾವ ನೋಡ್ರಿ. ಹಚ್ಚ ಹಸಿರು ಅಂದ್ರೆ ಹಚ್ಚ ಹಸಿರು ಎಲ್ಲ ಎಲೆಗಳು. ಈಗ ಭಾಳ ಮನಸ್ಸಿಗೆ ಆರಾಮಂತ ಅನಿಸ್ತೈತೆ ನೋಡ್ರಿ. ಇದೆಲ್ಲನೂ ಕೂಡ ಈಗ ನೋಡಕತ್ತೀವಪ್ಪ ಅಂತಂದ್ರೆ ಅಲ್ಲೊಂದು ದೊಡ್ಡ ನುಗ್ಗಿಕಾಯಿ ಗಿಡ ಐತ್ರಿ ಫ್ರೆಂಡ್ಸ್. ಅಲ್ಲಿ ನೋಡ್ತಿರ್ಬೋದು ನೀವು, ಬಳ್ಳಿ ಮಾಡಿ ತೋರ್ಸತ್ತೆ ನೋಡ್ರಿ. ಎಷ್ಟು ನುಗ್ಗಿಕಾಯಿ ಆಗಿರ್ತಾವಂದ್ರೆ ಕರೆ ಒಂದು ಸರಿಗೂ ಈ ಏರಿಯಾದಾಗಿರುವಂಥ ಹಣ್ಣುಗಳನ್ನ ತಿನ್ನಕ್ಕೆ ನಶೀಬಾಗಿಲ್ಲ. ಎದ್ರಿಗೆ ಇಲ್ಲೇ ಮಾವಿನ ಹಣ್ಣು ಕಾಣ್ತಿದ್ವು, ಬಟ್ ಒಂದಿನೂ ಹೋಗಿ ಅಲ್ಲಿ ತಳಗೆ ಬಿದ್ದಿದ್ದು ನಾವು ತೊಗೊಂಬರ್ಲಿಲ್ಲ. ಯಾಕಂದ್ರೆ ಈ ಏರಿಯಾದಾಗ ಯಾರೂ ಕೇರೆ ಮಾಡಲ್ಲ ಫ್ರೆಂಡ್ಸ್, ತಳಗೆ ಬಿದ್ದರು ಮಾಡಿದ್ರು ತೊಗೊಳಂಗಿಲ್ಲ. ಹಾಗಾಗಿ ನಮಗೂ ಹೋಲ್ಬಿಡಪ್ಪ ಅನ್ನಂಗಾಗಿ ನಾವು ಅದ್ರ ಬಗ್ಗೆ ಲಕ್ಷ್ಯನೇ ಕೊಟ್ಟಿಲ್ಲ. ಬಟ್ ಕೇಳಿಸ್ಕೋಬೇಕಂದ್ರೆ ಅವ್ರ ಮನೆಯವ್ರು ಡೈಲಿ ಮನ್ಯಾಗ ಇರ್ತಿರ್ಲಿಲ್ಲ. ಸ್ವಲ್ಪ ಈ ಥರ ವಾತಾವರಣ ಮುದ ಕೊಡ್ತೈತೆ ನೋಡ್ರಿ ಮನಸ್ಸಿಗೆ. ಆ ಕಡೆ ಇನ್ನೊಂದು ಸ್ವಲ್ಪ ದಿನ ರೀ ನಮ್ಮ ಹೊಸ ಮನೆಗೆ ಹೋಗೋದ್ರೊಳಗನೆ ಎಲ್ಲನೂ ಸ್ವಲ್ಪ ಸವಿಬೇಕು ಇದೆಲ್ಲ ವಾತಾವರಣ. ಜಾಸ್ತಿ ಹೊತ್ತು ಈ ಎಲ್ಲ ವಾತಾವರಣ ನೋಡಿಕೊಂಡು ಆರಾಮ್ಸೆ ಖುಷಿ ಪಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಐತಿ. ಯಾಕಂದ್ರೆ ನಾವು ಹಳೆ ಮನೆ ಬಿಟ್ಟು ಬಂದ್ಮ್ಯಾಗ ಅಲ್ಲಿದ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ. ಒಳ್ಳೆ ಆ ಮನೆ ಬಿಟ್ಟು ಈ ಮನೆಗೆ ಬಂದ್ವಿ ಅಂದ್ರೆ ಅದನ್ನ ಆ ಒಂದು ಹಳೆ ಮನೆದು ಎಲ್ಲ ಅಲ್ಲಿ ರಗಡ ಕಷ್ಟ ಇತ್ತು. ಬಟ್ ಆದರೂ ಮದುವೆ ಮಾಡ್ಕೊಂಡು ಅದೇ ಮನೆಗೆ ಬಂದಿದ್ವಿ. ನಮ್ಮ ಮಾವರು, ಅವ್ರ ಅಪ್ಪವರು, ನಮ್ಮ ಮನೆಯವರು ಎಲ್ಲರೂ ಹುಟ್ಟಿ ಬಂದಂಥ ಜಾಗ ಬಂದ್ಬಿಟ್ಟನ ಅಲ್ಲೇ ಅಡ್ಜಸ್ಟ್ ಆಗಿದ್ವಿ. ಬೇರೆ ವಾತಾವರಣ ಗೊತ್ತಿರಲಿಲ್ಲ. ಅಲ್ಲಿದ್ದಾಗ ಇನ್ನೂ ಈ ಥರ ಮಾಡ್ಬೋದಾಗಿತ್ತು, ಆ ಥರ ಮಾಡ್ಬೋದಾಗಿತ್ತು ಅಂತೇಳಿ ಇಲ್ಲಿಗೆ ಬಂದ್ಮ್ಯಾಗ ಆ ಮನೆ ಮಿಸ್ ಮಾಡ್ಕೊತಿದ್ವಿ. ಹಾಗಾಗಿ ಒಳ್ಳೆ ಆ ಮನೆಗೆ ಹೋದ್ಮ್ಯಾಗ ಈ ವಾತಾವರಣ ಇನ್ನೊಂದು ಚೂರು ಲೈಫ್ ಒಳ್ಳೆ ರೀತಿಯಾಗಿ ಅಂದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಅಂತೇಳಿ ಅನ್ನೋ ಫೀಲ್ ಬ್ಯಾಡ್ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಎಲ್ಲನೂ ಈ ಥರ ವಾತಾವರಣನ ಜಾಸ್ತಿ ನೋಡಿಕೊಂಡು ಟೈಮ್ ಪಾಸ್ ಕಳಿಬೇಕಂತ ಅನ್ಕೊಂಡೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ಲ ಕೆಲಸನೂ ಕೂಡ ಎಲ್ಲ ಆಗೈತಿ, ಕಸ ಹೊಡೆದೀನಿ, ಪರ್ಶಿ ಒಂದು ಒರೆಸ್ಬೇಕಾ. ಮತ್ತು ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ ನೋಡ್ರಿ. ಇನ್ನೇಗರ ಲಾಕ್ ಶಾಲ್ ಮಾಡ್ದಾಗ ಬಿಸಿಲಿತ್ತು, ಈಗ ಮತ್ತೆ ಮಾಡಾಯಿತು. ಮತ್ತು ನೆಕ್ಸ್ಟ್ ಲಾದಾಗ ಸಿಗೋಣ. ಬಾಯ್.